ಬೆಳಗಿನ ತಿಂಡಿ ಮುಗಿಸಿ ನಾನು ಹಂಗೆ ಇವಾಗ ದುಬೈ ನೋಡಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಹಾಕೋಬಹುದು ಅಂತ ಇಲ್ಲಿ ಬ್ಯಾಕ್ ಸೈಡ್ ಕಾಣೋದೇ ಅಕ್ವೇರಿಯಂ ದುಬೈ ಮಾಲ್ದು. ಎಷ್ಟು ಮನೆಗಳಿರ್ಬೋದಲ್ವ, ಏನೆಲ್ಲ ಇರ್ಬೋದು ಅಂದ್ರೆ ಒಳ್ಳೆಗೆ ತೆಗೆದು ಸೇಫ್ ಆಗಿ ಇಲ್ಲಿ ಇಟ್ಟಿದ್ದೀನಿ. ₹100 ಇದೆ ಅದಕ್ಕೆಲ್ಲ ಇರಲಿ. ಬೆಳಗಿನ ತಿಂಡಿ ಮುಗಿಸಿ ನಾನು ಹಂಗೆ ಇವಾಗ ದುಬೈ ನೋಡಕ್ಕೆ ಹೋಗ್ತಾ ಇದ್ದೀನಿ. ದುಬೈ ನೋಡಬೇಕು ಅಲ್ಲ, ದುಬೈಯಲ್ಲಿ ಇದ್ದೀನಿ, ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ, ಲೈಕ್ ನಾನೇನು ರೀಚಾರ್ಜ್ ಏನು ಮಾಡ್ಕೊಂಡಿಲ್ಲ. ಏರ್ಪೋರ್ಟಲ್ಲಿ ಸಿಕ್ಕಿರೋ ಸಿಮ್ ಬಂದು 24 hours ಅಷ್ಟೇ, ಅದರಲ್ಲಿ ಇಂಟರ್ನೆಟ್ ಇರುತ್ತೆ, 10 GB ಕೊಡ್ತಾರೆ. ಅದಾದಮೇಲೆ ನಾವು ರೀಚಾರ್ಜ್ ಮಾಡ್ಕೋಬೇಕಾಗಿತ್ತು. ರೀಚಾರ್ಜ್ ನೋಡಿದಾಗ $299 ಇಲ್ಲ $199 ದಿರಮ್ಸ್ ಇತ್ತು. ಅದು $299 7 days 14 days ಅನ್ಕೋತೀನಿ ವ್ಯಾಲಿಡಿಟಿ. ಸೊ ನಾನು ಸುಮ್ಮನೆ ಯಾರಪ್ಪ ಅದು ರೀಚಾರ್ಜ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು, ನನಗೂ ಗೊತ್ತಿಲ್ಲ ನಾನು ಎಷ್ಟು ದಿನ ಇಲ್ಲಿರ್ತೀನಿ ಅಂತ. ನೋಡೋಣ. ಇವಾಗ ಮ್ಯಾಪ್ ಏನಿಲ್ಲ, ಹಿಂಗೆ ಸುತ್ತಾ ಇದ್ದೀನಿ. ನೀವು ತಿಳ್ಕೊಬೋದು ಯೂನಿಯನ್ ಬೇರೆ ಕೆಲಸ ಇಲ್ವಂತ. ನನ್ನ ಕೆಲಸನೇ ಇದು, ನನಗೆ ಟ್ರಾವೆಲ್ ಮಾಡೋದಂದ್ರೆ ಇಷ್ಟ, ಅದಕ್ಕೆ ನಾನು ಹಿಂಗೆ ಬಂದಿರೋದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಒಬ್ಬೊಬ್ಬರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಸ್ಬುಕ್ಕಲ್ಲೆಲ್ಲ, ಎಷ್ಟಾಗುತ್ತೆ ಹೇಳಿ ಅಮೌಂಟ್, ನನಗೂ ಬರಬೇಕು ಅವರು. ಸೊ ನನ್ನ ವೀಡಿಯೋಸ್ ನೋಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ನಿಮಗೆ ಯಾವ ಥರ ಏನು ಅಂತ ಪಿನ್ ಟು ಪಿನ್ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಹಂಗೆ ಆರಾಮಾಗಿ ನಾನು ವೀಡಿಯೋ ನೋಡಿದರೆ ಸಾಕು, ಧೈರ್ಯದಿಂದ ದುಬೈಗೆ ಕಾಲಿಡ್ಬೋದು. ನಡ್ಕೊಂಡು ಬರ್ತಾ ಮೆಟ್ರೋ ಸ್ಟೇಷನ್ ಸಿಕ್ತು, ಅಲ್ಲಿ ದೂರದಿಂದ ಕಾಣ್ತಾ ಇದೆ. ಸೊ ನಮಗೆಲ್ಲ ಹೋಗೋಣ ಅಂತ ಹೇಳಿದ್ರೆ, ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋಕ್ಕೆ, ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆಲ್ಲ ಇಲ್ಲಿ ಕಾರ್ಡ್ ಬೇಕು. ಕಾರ್ಡ್ ಅದೇ ಬೆಂಗಳೂರಲ್ಲೂ ಕಾರ್ಡ್ ಬೇಕು, ಅದೇ ಥರ ಇಲ್ಲಿ ನೋಲ್ ಕಾರ್ಡ್ ಅಂತಾರೆ. ಆ ಕಾರ್ಡ್ ಈಗ ಸದ್ಯಕ್ಕೆ ನನ್ನ ಕೈಲಿದೆ, ಅದು ರೀಚಾರ್ಜ್ ಏನಂತ ಚೆಕ್ ಮಾಡಬೇಕು. ಫ್ರೆಂಡ್ ತಗೊಂಬರ್ತೀನಿ. ಇದೇ ನೋಡಿ ನೋಲ್ ಕಾರ್ಡ್. ಈ ಕಾರ್ಡ್ ಇಟ್ಕೊಂಡು ನಿಮಗೆ ಮೆಟ್ರೋ, ಬಸ್, ಶಾಪಿಂಗ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೋಲ್ ಕಾರ್ಡ್ ಎಲ್ಲಿ ಇಡೋದು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಇಟ್ಟು ಇಲ್ಲಿ ಹಿಂಗೆ ಬರುತ್ತೆ. 7 days ಪಾಸ್, ಕಾರ್ಡ್, ರೋಪಪ್, ಕಾರ್ಡ್ ಸರ್ವಿಸ್, ಎಷ್ಟು ಹಾಕೋಬೋದು ಅಂತ. 5 day ಹಾಕೋಣ. 5 dirhams ಕೊಟ್ಟಲ್ಲ, 100 dirhams ನಾನು ಕೊಟ್ಟಿರೋದು. ಇವಾಗ ನನಗೆ 95 dirhams ರಿಟರ್ನ್ ಸಿಕ್ಕಿದೆ. ನನಗೀಗ ದುಬೈ ಮಾಲ್ ಬುರ್ಜ್ ಖಲೀಫಾ ಸೈಡ್ ಹೋಗೋಣ ಅಂತಿದ್ದೆ. ಆವಾಗ ಗೊತ್ತಾಯಿತು ಅದು ರೆಡ್ ಲೈನ್. ಇವಾಗ ನಾನು ಇರೋದು ಬಂದು ಗ್ರೀನ್ ಲೈನ್. ಈಗ ನಾನು ಎಲ್ಲಿರಬೇಕು ಅಂದರೆ ಬುರ್ಜ್ ಮ್ಯಾನಲ್ಲಿ ಇಳ್ಕೊಂಡು ರೆಡ್ ಲೈನ್ ಹತ್ತಬೇಕು. ಸೊ ಆಲ್ರಾಸಲ್ಲಿ ಇವಾಗ ನಾನು ಇದ್ದೀನಿ, ಅಲ್ಲಿಂದ ಬುರ್ಜ್ ಮ್ಯಾನ್ಗೆ ಹೋಗಬೇಕು. ಸೊ ಅದಕ್ಕೆ ಡೌನ್. ಸೊ ನೋಡುವ, ನಾವು ಇವಾಗ ದುಬೈ ಮಾಲ್ಗೆ ಹೋಗ್ತಾ ಇದ್ದೀನಿ. ಬುರ್ಜ್ ಖಲೀಫಾ ಹತ್ರನೇ, ಅದೆರಡು ಹತ್ರ ಇರೋದ್ರಿಂದ ನನಗೆ ಗೊತ್ತಿಲ್ಲ ಅದು ಎಲ್ಲಿ ಹೋಗುತ್ತೆ, ಹಿಂಗೆ ಏನು ಅಂತ. ಸೊ ನೋಡೋಣ, ನೆಟ್ವರ್ಕ್ ಏನಿಲ್ಲ. ಇವಾಗ ಮೆಟ್ರೋ ಬಂದಾಗ ನನಗೆ ಗೊತ್ತಾಯಿತು ಹಿಂಗೆ ಹೋಗ್ಬೋದು ಅಂತ. ಸೊ ಅದಕ್ಕೋಸ್ಕರ ಮೆಟ್ರೋ ಮ್ಯಾಪ್ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಹಿಂಗೆ ರೂಟ್ ಇದೆ. ಮೆಟ್ರೋ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ ಇವಾಗ. ನಾನೇ ಫಸ್ಟ್ ಟೈಮ್ ಬರ್ತಾರೆ ಇವಾಗ ಅಂತ ನಾನು ದೊಡ್ಡ ಮ್ಯಾಟ್ರಲ್ಲಿ ಹೇಳ್ತಾ ಇದ್ದೀನಿ. ಗೋಲ್ಡ್ ಕ್ಲಾಸ್ ಕ್ಯಾಬಿನ್. ಸೊ ನಾವು ಆ ಕಡೆ ಹೋಗಬೇಕು ಅಂದ್ಕೋತೀನಿ. ನೀವು ಮ್ಯಾಪಲ್ಲಿ ನೋಡ್ಬೋದು. ನಾನು ಇವಾಗ ಇಲ್ಲಿ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದು ಕಂಪ್ಲೀಟಾಗಿ ಕ್ಲೋಸ್ಡ್ ಆಗಿದೆ. ಅದು ಮೆಟ್ರೋ ಬಂದು ಡೋರ್ ಓಪನ್ ಆದಾಗ ಈ ಡೋರ್ ಓಪನ್ ಆಗುತ್ತೆ ಮತ್ತು ಒಳಗೆ ಹೋಗುತ್ತೆ. ಇಲ್ಲಿ ಲೇಡೀಸ್ಗೆ ಸಪ್ರೇಟ್ ಇದೆ, ಲೇಡೀಸ್ಗೆ ಮತ್ತು ಮಕ್ಕಳಿಗೆ. ಸೊ ಈ ಕಡೆ ಎಲ್ಲ ಯಾರು ಬೇಕಾದರೂ ಹೋಗ್ಬೋದು. ಆ ಎಂಡಲ್ಲಿ ಬಂದು ಗೋಲ್ಡ್ ಕ್ಲಾಸ್ ಇದೆ. ಸೊ ಟ್ರೈನ್ ಬರ್ತಾ ಇದೆ. ಟ್ರೈನ್ ಬಂತು. ನನ್ನ ಫಸ್ಟ್ ಮೆಟ್ರೋ ಇಲ್ಲಿ ಹತ್ತಾ ಇರೋದು ನಾನು ದುಬೈಯಲ್ಲಿ. ಮೆಟ್ರೋ ಸೇಮ್, ಬೆಂಗಳೂರಲ್ಲೂ ಕೂಡ ಸೇಮೇ, ಇಲ್ಲೂ ಕೂಡ ಸೇಮೇ. ಹಿಂಗೆ ಕಾರ್ಡ್ ಇಟ್ಕೊಂಡು ಟ್ಯಾಪ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಮತ್ತೇನು ರಿಟರ್ನ್ ಬರುವಾಗ ಹಂಗೆ ಕ್ಲೋಸ್ ಮಾಡಬೇಕು, ಅಷ್ಟೇ ಮುಗೀತು. ಇವಾಗ ನಾವು ಬುರ್ಜ್ ಖಲೀಫಾ ಮೆಟ್ರೋ ಸ್ಟೇಷನಿಗೆ ಇಳಿದು ದುಬೈ ಮಾಲ್ ಕಡೆ ಔಟ್ ಹೋಗ್ತಾ ಇದ್ದೀನಿ. ನೋಡುವ ಏನು ಕಾಣ್ತದೆ, ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡಿ ಏನು ಹಿಂಗೆ ಇರುತ್ತೆ ಅಂತ. ಇಲ್ಲಿ ಎಲ್ಲ ಕಡೆ ಜಾಸ್ತಿ ನಡೆಯೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಾವು ಹೋದ ಕಡೆ ಎಲ್ಲ ಎಸ್ಕಲೇಟರ್ ಇತ್ತು. ನಾನು ನಡೆಯೋದು ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ನೋಡಿದೆ ಏನು ಹೋಗುತ್ತಾ ಅಂತ. ಒಳ್ಳೆ ಇರುವೆ ಹೋದಂಗೆ ಹೋಗ್ತಿದೆ ಗುರುತು. ಸೊ
ಸೊ ನಡೆದ್ರೇ ಬೇಗ ರೀಚ್ ಆಗೋದು ನಾವು ಅಲ್ಲಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಇನ್ನೊಂದೊಂದು ಅಂದರೆ ಮೆಟ್ರೋಯಿಂದ ದುಬೈ ಮಾಲ್ಗೆ ತುಂಬ ನಡಿಬೇಕಾದ್ರೆ ತುಂಬ ನಡಿಬೇಕು. ನೋಡಿ ಹೊರಗಡೆ ಹೆಂಗೆ ಬಿಲ್ಡಿಂಗ್ ಎಲ್ಲ ಟಾಪ್. ಓ ಮೈ ಗಾಡ್, ಕಾಣಿಸ್ತಾ ಇದೆ ಎಷ್ಟು ಟಾಪಲ್ಲಿದೆ ಬುರ್ಜ್ ಖಲೀಫಾ. ಇಲ್ಲಿ ಬ್ಯಾಕ್ ಸೈಡ್ ಕಾಣೋದೇ ಅಕ್ವೇರಿಯಂ ದುಬೈ ಮಾಲ್ದು. ಇದ್ರೊಳಗೆ ನಮಗೆಲ್ಲ ಟಿಕೆಟ್ ತಗೊಂಡು ಒಳಗೆ ಹೋಗ್ಬೋದು. ಒಳಗೆ ಏನಿದೆ ಗೊತ್ತಿಲ್ಲ, ಮೇ ಬಿ ಇಲ್ಲಿ ಏನು ಕಾಣಿಸ್ತಾ ಇದೆಯೋ ಅದನ್ನೇ ಇನ್ನೂ ತುಂಬ ವೆರೈಟೀಸ್ ಆಫ್ ಫಿಶಸ್ ಇರ್ಬೋದು ಒಳಗೆ ಅನ್ಕೋತೀನಿ. ಸೊ ನೋಡೋಣ. ಇವತ್ತು ಹೋಗ್ತಾ ಇಲ್ಲ, ಏನಕ್ಕೆ ಅಂದರೆ ಇವತ್ತು ನಾನು ಸುಮ್ಮನೆ ಬಂದಿರೋದಲ್ಲ, ಹಿಂಗೆ ಸುತ್ತಾಡಿ ಯಾವುದೆಲ್ಲ ಪ್ಲೇಸಸ್ ಇದೆ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ. ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಎಲ್ಲಿ ಏನಂತ. ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ, ಎಷ್ಟು ದಿನ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ, ಇಲ್ಲಿ ಸುತ್ತಾಡೋಣ, ದುಬೈ ಎಕ್ಸ್ಪ್ಲೋರ್ ಮಾಡಿ ಹೋಗ್ತೀನಿ. ಏನೆಲ್ಲ ಆಗುತ್ತೆ ನನ್ನ ಕೈಲಿ. ನೀವು ನಂದು ಇದು ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ನಂದು ಯೂಟ್ಯೂಬ್ ಪೇಜ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಾ ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ, ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಅಪ್ ಮಾಡ್ಕೊಳ್ಳಿ. ನನ್ನ ಜೊತೆ ಫೋಟೋ ತೆಗೆ ಕೇಳಿದ್ರು, ಅದೇ ಥರ ನಾನು ಅವ್ರ ಕೈಯಲ್ಲಿ ವೀಡಿಯೋ ಇಟ್ಸ್ಕೊಂಡೆ. ಒಬ್ಬನೇ ಬಂದಿರೋದಲ್ವ, ವೀಡಿಯೋ ತೆಗೆಯೋಕ್ಕೆ ಕಷ್ಟ ಆಗುತ್ತೆ. ಸೊ ಅದೇ ಟೈಮಿಂದ ನಾನು ಯೂಸ್ ಮಾಡಿಕೊಂಡು ನಾನು ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಒಳಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದು. ನಿಮಗೆ ಅದರೊಳಗೂ ನಾನು ಹೋಗಿ ತೋರಿಸ್ಕೋಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದಿನ ನಾನು ಅದರೊಳಗೆ ಹೆಂಗಿರುತ್ತೆ ಅಂತೆಲ್ಲ ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀನಿ. ಸಿಮ್ ನೆಟ್ವರ್ಕ್ ಏನಿಲ್ಲ, ಅದಕ್ಕೋಸ್ಕರ ನಾನು ಸುಮ್ಮನೆ ನೋಡಿ ಹೋಗ್ತಾ ಇದ್ದೀನಿ. ನೀವು ಹಂಗೆ ಬೇಕಿದ್ರೆ ಇಂಟರ್ನೆಟಲ್ಲೆಲ್ಲ ಇದ್ದರೆ ಈಸಿ ಟು ಆ್ಯಕ್ಸಸ್. ನಿಮಗೆ ಮ್ಯಾಪಲ್ಲಿ ನೋಡ್ಕೊಂಡು ಅಲ್ಲಿ ಇಲ್ಲೆಲ್ಲ ಹೋಗ್ಬೋದು. ಇಂಟರ್ನೆಟಲ್ಲೇ ಇಲ್ಲ ಅಂತಂದರೆ ಹಿಂಗೆ ಸುತ್ತಾಡ್ಕೊಂಡೇ ಹೋಗಬೇಕು. ಸೊ ನಮಗೆ ಈಗ ಇಂಟರ್ನೆಟ್ ಇದ್ದು ಲೊಕೇಶನ್ ನೋಡಿ ಹೋಗೋದಾದರೆ ಏನೂ ತಿಳ್ಕೊಳಕ್ಕಾಗಲ್ಲ. ಈಗ ನಾನು ಏನು ಗೊತ್ತಿಲ್ಲದೆ ಬ್ಲೈಂಡ್ಲಿ ಹೋಗ್ತಾ ಇರೋದಲ್ಲ. ಸೊ ಎಲ್ಲ ಜಾಗಗಳು ಹಂಗೆ ತಿಳ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಆ ಥರ ಹೆಂಗೆ ಏನೆಲ್ಲ ಬರ್ತಾಯಿದೆ. ಸೊ ನಾವು ಆವಾಗಲೇ ಇಲ್ಲಿ ಹೋಗಿದ್ವಿ, ಅಲ್ಲಿಂದ ಬಂದು ಇಲ್ಲೆಲ್ಲ ಎಕ್ಸಿಟ್ ಆಗ್ತಾಯಿದ್ವಿ. ಇಲ್ಲಿ ರೋಡೆಲ್ಲ ಕಾಣ್ತಾ ಇದೆ. ರೆಸ್ಟೋರೆಂಟ್ ನೋಡಿ, ಕಾರ್ ಥೀಮ್. ಇವಾಗ ನಡೆದು ಬಂದು ಇವಾಗ ಲೂಲು ಹೈಪರ್ ಮಾರ್ಕೆಟಿಗೆ ಬಂದಿದ್ದೀನಿ. ಸೊ ಲೂಲು ಹೈಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗಿದೆ ಬ್ಯಾಂಗ್ಳೂರಿಗೂ ಇಲ್ಲೂ ಯಾವ ಥರ ಹಿಂಗೆ ರೇಟಲ್ಲ ಅಂತ. ತರಕಾರಿ ಟೊಮೆಟೊ ಯಾರು ಮಕ್ಕಳ ತಾಯಿ. ಟೊಮೆಟೊ ಕೆ ಜಿಗೆ ಬಂದು 4.9 dirhams, ನಿಯರ್ಲಿ 100 rupees. 100+. ಕ್ಯಾರೆಟ್ ಬಂದು 7.95. ಅಯ್ಯಯ್ಯೋ, ಕ್ಯಾರೆಟಿಗೆ ಏನಪ್ಪ 500 ರೂಪಾಯಿ ಹತ್ರ ಇದೆ. ಬ್ಯಾಂಗ್ಳೂರಲ್ಲಿ ಎಷ್ಟು ಅಂತ ಗೊತ್ತಿಲ್ಲ ನಾನು. ಇಲ್ಲಿ ನೋಡಿ ಕ್ಯಾರೆಟ್. ಅದು ಇಂಡಿಯನ್ ಕ್ಯಾರೆಟ್. ಪೊಟೆಟೊ ಕೆ ಜಿ ನೋಡಿ ಅಲ್ಲಿ 4.45 dirhams. ಸೊ ಯಾವಾಗ ಎಷ್ಟಾಗುತ್ತೆ ಅಂದರೆ ನಿಯರ್ಲಿ 10+, 100 rupees. 100 rupees ಅಂದ್ರೂ ಅಯ್ಯಯ್ಯೋ ದೇವ, ಅಲ್ಲಿ 40 ರೂಪಾಯಿ, ಇಲ್ಲಿ 100 ರೂಪಾಯಿ. ಸೊ ನಾವು ಈ ಥರ ಎಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ ನಾವು ಇಲ್ಲಿಂದ ಏನು ತಗೊಳ್ಳೋದೇ ಇಲ್ಲ ಇಂಡಿಯನ್ ರುಪೀಸ್ಗೆ. ಬಟ್ ಇಲ್ಲಿರೋರಿಗೆ 1 ರೂಪಾಯಿ 2 ರೂಪಾಯಿ ಫೀಲ್ ಆಗುತ್ತೆ ಅಷ್ಟೇ. ಯಾವುದೋ ಒದ್ದಿ ಕೆಳಗೆ ಹಾಕಿ ಹೋಗಿದ್ರು. ನಾನು ಅದನ್ನು ತೆಗೆದು ಸೇಫಾಗಿ ಇಲ್ಲಿ ಇಟ್ಟಿದ್ದೀನಿ. 100 ರೂಪಾಯಿ ಇದೆ ಅದಕ್ಕೆ ಎಲ್ಲ ಇರಲಿ. ದೇವ ಎಷ್ಟು ದೊಡ್ಡದಿದೆ.
ದುಬೈ ಮಾಲಿಂದ ಔಟ್ ಬಂದಂಗೆ ನಿಮಗೆ ಬುರ್ಜ್ ಖಲೀಫಾ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಾ ನೋಡಿ ಬ್ಯಾಕ್ ಸೈಡಲ್ಲಿ. ವಿಡಿಯೋದಲ್ಲೆಲ್ಲ ತುಂಬ ಸಲ ನೋಡಿದ್ದೆ, ಈಗ ನೋಡಿ ರಿಯಲ್ ಆಗಿ ಅದ್ರ ಫ್ರಂಟಿಂದ ವಿಡಿಯೋ ತೆಗಿತಾ ಇದ್ದೀನಿ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ ಫೋಟೋ ತೆಗೆಸ್ಕೊಂಡು. ನಾನು ಸುಮ್ಮನೆ ಹಂಗೆ ಸುತ್ತಕ್ಕೆ ಅಂತೇಳಿ ಹೊರಟಿರೋದು. ಮತ್ತು ಹಂಗೆ ಮೆಟ್ರೋ ಹತ್ರ ಬಂದಾಗ ಮೆಟ್ರೋ ಮ್ಯಾಪಲ್ಲಿ ಮೆಟ್ರೋ ಸ್ಟೇಷನ್ ನೋಡಿದಾಗ ಬುರ್ಜ್ ಖಲೀಫಾ ಮತ್ತು ದುಬೈ ಮಾಲ್ ಅದಿತ್ತು. ಹಂಗೆ ಹೋಗೋಣ ಅಂತೇಳಿ ಬಂದಿರೋದು. ಸೊ ಇವತ್ತು ನಾನು ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ. ಸ್ವಲ್ಪ ದಿನ ಬಿಟ್ಟು ಇಲ್ಲೇ ಇರೋದ್ರಿಂದ ನಾನು ಗೊತ್ತಿಲ್ಲ ಇದ್ರ ಮೇಲೆ ಹತ್ಬೋದು ಅಂತ. ನೋಡೋಣ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತೋರಿಸೋಣ. ಸ್ವಲ್ಪ ದಿನದಲ್ಲಿ ನಾನು ಮತ್ತೇನು ವೀಡಿಯೋ ಹಾಕ್ತೀನಿ ಡೈಲಿ ಇಲ್ಲಿ ಏನೆಲ್ಲ ಮಾಡ್ತೀನಿ ಅಂತೆಲ್ಲ. ಎಷ್ಟು ಮನೆಗಳಿರ್ಬೋದಲ್ವ, ಏನೆಲ್ಲ ಇರ್ಬೋದು ಅದ್ರ ಬಗ್ಗೆ ಗೊತ್ತಿಲ್ವೇ. ಇಲ್ಲಿ ಮುಂದೆ ಕಾಣ್ತಾ ಇರೋದು ಬಂದು ದುಬೈ ಮಾಲ್. ಮುಂದೆ ಒಂದು ಲೇಕ್ ಇದೆ. ಏನೋ ಹೇಳು, ಒಬ್ಬನೇ ಬರೋದ್ರಲ್ಲಿ ಇರುವ ಮಜಾ ಬೇರೆಲ್ಲೂ ಸಿಗಲ್ಲ ಅನ್ಕೋತೀನಿ, ಗೊತ್ತಿಲ್ಲ. ನೋಡುವ, ನಾನು ಒಬ್ಬನೇ ಅಲ್ಲಿ ಸುತ್ತಾಡ್ತಾ ಇರ್ತೀನಲ್ವ, ನನ್ನ ಪಾಡಿಗೆ ನಾನು ಹೋಗ್ಬೋದು ಎಲ್ಲಿ ಬೇಕೋ ಅಲ್ಲಿ. ಇವಾಗ ನಾನು ಎಲ್ಲಿ ಹೋಗ್ತಿದ್ದೀನಿ ನನಗೇ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿದರೆ ದುಬೈಲಿ ಯಾರಾದ್ರೂ ಇದಕ್ಕಿಂತ ಮುಂಚೆ ಬಂದು ಅಲ್ಲಿ ಇಲ್ಲಿ ಪ್ಲೇಸಸ್ ಎಲ್ಲ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಗೊತ್ತಾಗಿ ನಾನು ಅಲ್ಲೆಲ್ಲ ಹೋಗಿ ನೋಡ್ತೀನಿ. ಸೊ ಯಾರಾದರೂ ಗೊತ್ತಿರೋರಿದ್ರೆ ಕಮೆಂಟ್ ಮಾಡಿ. ಇನ್ನು ನೋಡಿ ಇಡೀ ದುಬೈನೇ 3D ವಿಷನಲ್ಲಿ ತೋರಿಸ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು, ಫ್ರಂಟಲ್ಲಿ ಕಾಣಿಸ್ತಾ ಇದೆ ನೋಡಿ ಹೆಂಗಿದೆ ಅಂತ. ಫನ್ ವರ್ಲ್ಡ್ ಒಳಗೆ ದುಬೈ ನೋಡಿ ಹೆಂಗಿದೆ ಅಂತ. ಸ್ಕೇಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಥರ ಒಂದು ಕೊಡ್ಬೋದು ಅನ್ಕೋತೀನಿ. ಸೊ ಅದು ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಚಿಕ್ಕ ಮಗು ಹಿಂಗೆ ಚೆನ್ನಾಗಿ ಮಾಡ್ತಾರೆ ನೋಡಿದ್ರು. ಓಯ ಕಲಿತಾ ಇರೋದು ಇವರೇ ಯಾವಾಗಲೇ ಬಿದ್ದಿರೋದು. ನಂದು ಹಿಂದೆ ನೋಡಿ ಡೈನೋಸರ್ ಮೂಳೆ, ಸ್ಕೆಲಿಟನ್ ಡೈನೋಸರ್ ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ ಅದು. ಇಲ್ಲಿ ನೋಡಿ ಡೈನೋಸರ್ನ ತಂದು ಇಟ್ಟಿದ್ದಾರೆ, ಡೈನೋಸರ್ ಮೂಳೆ. ಈ ಸ್ಕೆಲಿಟನ್ಗೆ 125 ಮಿಲಿಯನ್ ವರ್ಷದ ಹಿಂದೆದಂತೆ ಇದು. ಇದ್ರ ಏಜ್ ಬಂದು 25. ಬಟ್ ಅವಾಗಿಂದ ಇಲ್ಲಿ ತನಕ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. US ಇಂದ ದುಬೈಗೆ ತಂದಿರೋದು ಇದು ದುಬೈ ಡೈನೋ. ಸುತ್ತಾಡಿ 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 ಕೊನೆಗೆ ಮೆಟ್ರೋ ಎಂಟ್ರೆನ್ಸ್ ಸಿಕ್ತು. ಮೆಟ್ರೋದಲ್ಲಿ ಈಗ ಬ್ಯಾಕ್ ಟು ರೂಮ್ಗೆ ಹೋಗ್ತಾ ಇರೋದೈ. ಅಬ್ಬಾ ಎಷ್ಟು ನಡೆದೆ ಅಂದರೆ ಅಷ್ಟೊಂದು ದೊಡ್ಡದಿದೆ. ನಾನು ಇನ್ನೂ ಫುಲ್ ನೋಡಿಲ್ಲ. ಏನಕ್ಕೆ ಅಂದರೆ ಅಷ್ಟು ಜಾಗ ಇದೆ ನೋಡೋಕ್ಕೆ, ಅಷ್ಟು ಶಾಪ್ಸ್ ಇದೆ. ಸೊ ನೋಡಬೇಕು ಯಾವುದು, ಇನ್ನೊಂದ್ಸಲಿ ಬಂದು ಮತ್ತೆ ನೋಡುವ. ಇವತ್ತು ನಾವು ಬುರ್ಜ್ ಖಲೀಫಾ ಹತ್ರ ಹೋಗಿದ್ವಿ, ಮತ್ತು ಯಾವುದು ದುಬೈ ಮಾಲ್ ನೋಡಿದ್ವಿ. ಹಂಗೆ ಹೋಗುವಾಗೂ ಮೆಟ್ರೋದಲ್ಲೇ ಹೋಗಿರೋದು, ಬರುವಾಗೂ ಮೆಟ್ರೋದಲ್ಲೇ ಬಂದಿರೋದು. ಅದು ನೀವು ನೋಡಿದ್ದೀರಾ. ಮತ್ತು ಬರುವಾಗ ಮೆಟ್ರೋ ವೀಡಿಯೋ ಮಾಡಿಲ್ಲ, ಏನಕ್ಕೆ ಅಂದರೆ ತುಂಬ ಕ್ರೌಡ್ ಇತ್ತು.
ಫಸ್ಟ್ ಮೆಟ್ರೋ ಬಂತು, ಅದರಲ್ಲಿ ನಾವು ಹತ್ತಕ್ಕೇ ಆಗಿಲ್ಲ. ಏನು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ದುಬೈ ಬರೋ ಪ್ಲ್ಯಾನ್ಸ್ ಇದ್ದರೆ, ಇಲ್ಲ ನೀವೇ ಬರೋ ಪ್ಲ್ಯಾನ್ಸ್ ಇದ್ದರೆ ನನ್ನ ವೀಡಿಯೋ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಏನು ಪ್ಲೇಸಸ್ ಹೆಂಗೆ, ಯಾವ ಥರ, ಎಲ್ಲಿ ಅಂತ. ಸೊ ನಿಮಗೆ ಇದು ನನಗೂ ಫಸ್ಟ್ ಟೈಮ್, ನನಗೂ ಗೊತ್ತಿಲ್ಲ. ನಾನು ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ.